ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮ ಉಜಿರೆಯ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶದಲ್ಲಿ ಯಾರು ಬಂದಿದ್ದಾರೆ ನೋಡಿ. ನಮ್ಮ ಇಡೀ ಉಜಿರೆಯಲ್ಲೇ ಒಂದು ಅತ್ಯುತ್ತಮ ಹೋಟೆಲ್, ಅತ್ಯುತ್ತಮ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬರೋದು ಅದು ಒಂದೇ, ಓಷನ್ ಪರ್ಲ್. ನಮ್ಮ ಇಡೀ ಉಜಿರೆಯಲ್ಲಿ ಪ್ರಪ್ರಥಮ ಬಾರಿಗೆ ಒನ್ ಅಂಡ್ ಓನ್ಲಿ 3 ಸ್ಟಾರ್ ಹೋಟೆಲ್ ಅದು ಓಷನ್ ಪರ್ಲ್. ಉತ್ತಮ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಇಟಾಲಿಯನ್ ಯಾವುದೇ ಬೇಕು ಅಂತ ಹೇಳಿದ್ರು ಕೂಡ ಅದರ ಒಂದು ಒಥೆಂಟಿಕ್ ಟೇಸ್ಟ್ ಅನ್ನ ಕೊಡುವಂತ ಹೋಟೆಲ್ ಅಂತ ಹೇಳಿದ್ರೆ ಅದು ನಮ್ಮ ಓಷನ್ ಪರ್ಲ್. ಹಾಗೆ ವೆಜ್ ಅಂಡ್ ನಾನ್ ವೆಜ್ ಸೆಪರೇಟ್ ಆಗಿ ಇರುವಂತ ಯಾವುದೇ ಮಿಕ್ಸಪ್ ಇಲ್ಲದೆ ಅತ್ಯುತ್ತಮವಾಗಿ ಟೇಸ್ಟಿ, ಹೆಲ್ದಿ ಅಂಡ್ ಕ್ಲೀನ್ ಆಗಿ ಮಾಡುವಂತ ಫುಡ್ ಸರ್ವ್ ಮಾಡೋದು ಅಂತ ಹೇಳಿದ್ರೆ ಅದು ನಮ್ಮ ಓಷನ್ ಪರ್ಲ್ ನಲ್ಲಿ. ಸೊ ಓಷನ್ ಪರ್ಲ್ ನ GM ಆಗಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಸೊ ಫಸ್ಟ್ಲಿ ತುಂಬಾ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ಬ್ರಹ್ಮಕಲಶಕ್ಕೆ ಬಂದಿದ್ದೀರಾ. ನಿಮ್ಮ ಹತ್ರ ಈಗ ಸ್ವಲ್ಪ ಬ್ರಹ್ಮಕಲಶದ ಬಗ್ಗೆ, ಓಷನ್ ಪರ್ಲ್ ಬಗ್ಗೆ ಕೇಳಿ ತಿಳ್ಕೊಳ್ಳುವಂತಹ ಕುತೂಹಲ. ಮೊದಲನೇದಾಗಿ ಉಜಿರೆಯಲ್ಲಿ ನೀವು ಬಂದು ಎಷ್ಟು ವರ್ಷ ಆಯ್ತು? ಪ್ರಪ್ರಥಮ ಬಾರಿಗೆ ಇಲ್ಲಿ ಇಷ್ಟೊಂದು ವೈಭವ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಕಡೆಯಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಓಷನ್ ಪರ್ಲ್ ಉಜಿರೆ ಹೋಟ್ಲಿಗೆ ಬಂದು ಇಟ್ಸ್ ಆಲ್ಮೋಸ್ಟ್ 7 to 8 months ಆಗ್ತಿದೆ. ಇದಕ್ಕಿಂತ ಮುಂಚೆ ನಾನು ಮಂಗಳೂರಲ್ಲಿದ್ದೆ. ಸೊ ಒಂದು ಖುಷಿ ವಿಚಾರ ಏನಂದ್ರೆ, ಇಲ್ಲಿ ಬಂದು ನೋಡಿದಾಗ ಬ್ರಹ್ಮ ಕಲಶೋತ್ಸವ ಏನ್ ನಡೀತಿದೆ ಇದರಲ್ಲಿ ರಿಯಲಿ ನನಗೆ ಅಮೇಝಿಂಗ್ ಆಗುತ್ತೆ. ಇಲ್ಲಿನ ಯಾವುದೇ ವ್ಯವಹಾರ ಆಗಿರ್ಬೋದು, ಒಂದು ಇಲ್ಲಿ ಏನು ಅರೇಂಜ್ಮೆಂಟ್ಸ್ ಇದೆ, ಊಟದಾಗಿರ್ಬೋದು, ಬೇರೆ ಇದಾಗಿರ್ಬೋದು, ಏನೇ ಒಂದು ಅರೇಂಜ್ಮೆಂಟ್ಸ್ ಇಲ್ಲಿದೆ, ಇದು ಎಲ್ಲಾನು ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾನು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ನೊಂದು, ಇಲ್ಲಿ ನಮ್ದು ಅಂದೆ ಇದೆಲ್ಲ ನಮ್ದು ಉಜಿರೆ ಅಂತೇಳಿ ಇದೇನು ಬ್ರಹ್ಮ ಕಲಶೋತ್ಸವ ನಡೀತಿದೆ, ಇಲ್ಲಿ ಎಲ್ಲರೂ ಬಂದು ಭಾಗಿಯಾಗಿ ಎಲ್ಲರೂ ಚೆನ್ನಾಗಿ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಖುಷಿ ಆಗುತ್ತೆ. ನಮಗೂ ಒಂದು ಚಿಕ್ಕದಾಗಿ ಏನೋ ಒಂದು ಸೇವೆ ಮಾಡ್ಲಿಕ್ಕೆ, ಹಳಿಲು ಸೇವೆ ಅಂತಾರಲ್ಲ, ಅದು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯ ನಾಯಕರಿಗೂ ಆಗ ಸಿಬ್ಬಂದಿ ವರ್ಗದವರೆಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸ್ತೀವಿ. ನಮ್ಮ ಕಡೆಯಿಂದ, ಓಷನ್ ಪರ್ಲ್ ಕಡೆಯಿಂದ. ಸರ್, ನಾವು ಉಜಿರೆಯ ಓಷನ್ ಪರ್ಲ್ ನ ದನಿಗಳು ಅಂತ ಹೇಳಿದ್ರೆ ಅದು ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡ ಅವರು. ಸೊ ಅವರು ನಮ್ಮ ಬ್ರಹ್ಮ ಕಲಶಕ್ಕೆ ಅತ್ಯುನ್ನತವಾಗಿ ಪ್ರಮುಖ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ. ನೋಡಿ, ಇಲ್ಲಿ ಒಂದು ಉಜಿರೆಯಲ್ಲಿ ಶಶಿಧರ್ ಶೆಟ್ಟಿ ಅಂದ್ರೆ ಒಂದು ಒಳ್ಳೆ ಹೆಸರಿದೆ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಒಳ್ಳೆ ಮನಸ್ಸುಳ್ಳವರು, ಬಟ್ ಒಳ್ಳೆ ದಾನ ಧರ್ಮ ಅನ್ನೋದ್ರಲ್ಲಿ ಫಸ್ಟ್ ಅಂದ್ರೆ ಯಾರಂದ್ರೆ ನಮ್ಮ ಕಡೆ ಇಲ್ಲಿ ಎಲ್ಲ ಒಂದೇ ಹೆಸರು ಹೇಳೋದಂದ್ರೆ ಮಿಸ್ಟರ್ ಶಶಿಧರ್ ಶೆಟ್ಟಿ. ಹಾಗೆ ನಮಗೆ ಒಂದು ಒಳ್ಳೆ ಅತ್ಯುತ್ತಮವಾದ ಹೋಟೆಲ್ ಉಜಿರೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ಎಲ್ರಿಗೂ ಅಷ್ಟೇ ಖುಷಿ ಕೊಡುವಂತ ವಿಚಾರ ಒಂದು. ಬಟ್ ಈ ಚಿಕ್ಕ ಹಳ್ಳಿಯಲ್ಲಿ ಒಂದು 3 ಸ್ಟಾರ್ ಹೋಟೆಲ್ ದಿ ಓಷನ್ ಪರ್ಲ್ ಉಜಿರೆಯಲ್ಲಿ ಇದೆ ಅಂದ್ರೆ, ಬಟ್ ಅದು ಎಲ್ರಿಗೂ ನಮ್ಮ ಇಲ್ಲಿರೋ ಜನರಿಗೂ, ಹಾಗೆ ಇಲ್ಲಿ ಎಲ್ಲ ಇರೋ ಒಂದು ಮೀಡಿಯಂ ಕ್ಲಾಸ್ ಆಗಲಿ, ಒಂದು ಮಿಡ್ಲ್ ಕ್ಲಾಸ್ ಆಗಲಿ, ಇಲ್ಲೊಂದು ಹೈ ಕ್ಲಾಸ್ ಜನರಿಗಾಗ್ಲಿ ಇದು ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ತಿತ್ತು ಮುಂಚೆ, ನಾವ್ ಇಲ್ಲಿಂದ ಒಂದು ಉಡುಪಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಒಂದು ಮಂಗಳೂರಿಗೆ ಹೋಗ್ಬೇಕಾಗಿತ್ತು. ಈಗ ನಮಗೊಂದು ಮುತ್ತಂತ ಹೋಟೆಲ್ ದಿ ಓಷನ್ ಪರ್ಲ್ ಉಜಿರೆ ಅಂದ್ರೆ ನಮ್ಮೆಲ್ರಿಗೂ ಸಂತೋಷ. ನನಗೆ ನಾನು ಹೇಳೋದಾದ್ರೆ, ಸೊ ಐ ಹ್ಯಾವ್ ಮೋರ್ ದೆನ್ ಒಂದು 28 year ಎಕ್ಸ್ಪೀರಿಯನ್ಸ್ ಇದೆ. ಸೊ ಐ ಹ್ಯಾವ್ ವರ್ಕ್ಡ್ ಇನ್ ದುಬೈ, ಹೊರಗಡೆ ಎಲ್ಲ ಮಾಡಿ ಬಂದಿದ್ದೀನಿ. ಸಿಟಿಯಲ್ಲಿ ಮಾಡೋದು ಒಂದು ಎಲ್ರಿಗೂ ಒಂದು ಕೇಕ್ ಹಾಕ್ತಾರ, ಬಟ್ ಆದ್ರೆ ಹಳ್ಳಿಯಲ್ಲಿ ಬಂದು ನಮ್ಮ ಜನರಿಗೆ ನಾವು ಒಳ್ಳೆ ರೀತಿಯಾದ ಒಂದು 5 ಸ್ಟಾರ್ ಹೋಟೆಲ್ ಎಲ್ರಿಗೂ ಒಂದು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಚಿಕ್ಕ ಕುಟುಂಬ ಆಗ್ಲಿ, ಬಡ ಕುಟುಂಬ ಆಗ್ಲಿ, ಇಲ್ಲ ದೊಡ್ಡವರಾಗ್ಲಿ, ಚಿಕ್ಕವರಾಗ್ಲಿ ಒಂದು ಆಸೆ ಇರುತ್ತೆ. ನಾವು ಒಂದು ಈ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು, ಒಂದು ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು, ನಾವಲ್ಲಿ ಊಟ ಮಾಡಬೇಕು ಅನ್ನೋದು. ಬಟ್ ಆದ್ರೆ ಇಲ್ಲಿ ನೀವು ನೋಡೋದಾದ್ರೆ ನಮಗೆ ದಿ ಓಷನ್ ಪರ್ಲ್ ಉಜಿರೆ ಏನ್ ನಮ್ಮ ಉಜಿರೆಯಲ್ಲಿ ಒಂದು 3 ಸ್ಟಾರ್ ಹೋಟೆಲ್ ಇದೆ, ಇದು ಎಲ್ರಿಗೂ ಅನುಕೂಲ ಆಗ್ಲಿ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಶಶಿಧರ್ ಸರ್ ಅವ್ರದ್ದು ಡ್ರೀಮ್, ಅದೊಂದು ಕನಸಿತ್ತು, ಇಲ್ಲಿ ಒಂದು ಸ್ಟಾರ್ ಹೋಟೆಲ್ ಆಗ್ಬೇಕು, ಇಲ್ಲಿ ನಮ್ಮ ಜನರಿಗೆ ಸೇವೆ ಮಾಡ್ಬೇಕಂತೇಳಿ. ಅದರಲ್ಲಿ ನಾವು ಬಂದು ಭಾಗಿಯಾಗಿ ನಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಶಿಧರ್ ಸರ್ಗಾಗಿರ್ಬೋದು, ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ನಮ್ಮ ಕಡೆಯಿಂದ ತುಂಬಾ ಪೂರಕವಾದ ಹೃದಯ. ನೆಕ್ಸ್ಟ್ ಕ್ವೆಶ್ಚನ್ ನಾನು ಅಲ್ಲಿಗೆ ಬರ್ತಾ ಇದ್ದೆ. ಈಗ ಸ್ವಲ್ಪ ನಾವು ಓಷನ್ ಪರ್ಲ್ ಬಗ್ಗೆ ಮಾತಾಡೋಣ, ರೆಸ್ಟೋರೆಂಟ್ ಬಗ್ಗೆ. ಓಷನ್ ಪರ್ಲ್ ಅಂತ ಹೇಳಿದ್ರೆ ಸರ್, ನೋಡುವಾಗ ಒಂದು ಹೈ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ, ಒಂದು ಸ್ಟಾರ್ ಹೋಟೆಲ್ ನ ಒಂದು ಬಿಲ್ಡಿಂಗ್. ಹೊರಗಿನಿಂದ ನೋಡುವಾಗ ನಮ್ಗೆ ಮೊದಲಿಗೆ ಅನ್ಸುವಂತದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ಬೋದಪ್ಪ, ಇದು ನಮ್ಗೆ ಅಲ್ಲ ಅಂತ ಸಾಕಷ್ಟು ಜನ ಇವತ್ತು ಉಜಿರೆಯಲ್ಲಿ ಅನ್ಕೊಂಡಿದ್ದಾರೆ. ಸೊ ಈ ಒಂದು ಏನಂತಾರೆ, ಇದು ಫ್ಯಾಕ್ಟಾ ಅಥವಾ ಮಿತ್? ನಿಜ ಹೇಳ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ, ಆಗ ಇಲ್ಲಿ ನಮ್ಮ ಜನರ ಮನಸ್ಸಲ್ಲಿ ಏನಿದೆ,
ಖಂಡಿತ ಓಷನ್ ಪಲ್ ದುಬಾರಿ ಅಲ್ಲ. ಇದು ನಮ್ಮ ಲೈಕ್ ಮಿಡ್ಲ್ ಕ್ಲಾಸ್ ಇಂದ ಹಿಡಿದು ಹೈ ಕ್ಲಾಸ್ ವರೆಗೂ ಎಲ್ಲಾ ಜನರಿಗೆ ನಮ್ಮ ಓಷನ್ ಪಲ್ ಇದೆ ಅನ್ನೋದಕ್ಕೆ ನಾನು ಫಸ್ಟ್ ಆಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಬಟ್ ಇನ್ನೊಂದು, ನಮ್ಮ ಜನರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ, ಹೌದು ಓಷನ್ ಪಲ್ಗೆ ಹೋದ್ರೆ ಅದು ತುಂಬಾ ಕಾಸ್ಟ್ಲಿ ಇರ್ಬೋದು, ಅಲ್ಲಿ ಏನ್ ಊಟ ಮಾಡ್ಬೇಕನ್ನೋದು ನಮಗಲ್ಲ, ಇಲ್ಲ ಒಂದು ಪಾರ್ಟಿ ಮಾಡ್ಬೇಕಂದ್ರೆ ಅದು ನಮಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಖಂಡಿತ ನಾನು ಒಂದು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಆ ತರ ಏನು ಅನ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಓಷನ್ ಪಲ್ ಉಜಿರೆಯಲ್ಲಿ ನಮ್ಮ ಶಶಿಯಣ್ಣ ಮತ್ತೆ ಓಷನ್ ಪಲ್ ಕಡೆಯಿಂದ ಮತ್ತೆ ನಮ್ಮ BN ಗಿರೀಶ್ ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ, ಅವ್ರದ್ದು ಒಂದು ಕನಸು ಇಲ್ಲಿ ಉಜಿರೆಯಲ್ಲಿ ಒಂದು ಸ್ಟಾರ್ ಹೋಟ್ಲ್ ಆಗ್ಬೇಕು, ಎಲ್ರಿಗೂ ಒಂದು ಅನುಕೂಲವಾದಂತ, ಎಲ್ರಿಗೂ ಲೈಕ್ ಸರ್ವ್ ಮಾಡ್ಬೇಕನ್ನೋ ಒಂದು ಉದ್ದೇಶ. ಹೌದು, ಖಂಡಿತ ಓಷನ್ ಪಲ್ ದುಬಾರಿ ಅಲ್ಲ, ಇದು ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇದೆ. ಖಂಡಿತ ಇದು ದುಬಾರಿ ಅಲ್ಲ. ಪ್ಲೀಸ್ ದಯವಿಟ್ಟು ಒಂದು ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ಳೋದೇನೆಂದ್ರೆ, ಒಂದ್ಸಲ ಓಷನ್ ಪಲ್ಗೆ ಭೇಟಿ ಕೊಡಿ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ನಾನು ಜನರಲ್ ಮ್ಯಾನೇಜರ್ ಇದೀನಲ್ಲಿ. ನಿಮ್ಗೆ ಏನೇ ಕ್ವಶನ್ ಇರ್ಲಿ, ಏನ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಬೇಕಂದ್ರೆ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಸೊ ವೀಕ್ಷಕರೇ, ಇದೊಂದು ನಾನು ಪರ್ಸನಲ್ ಆಗಿ ಹೇಳುವಂತದ್ದು. ಓಷನ್ ಪರ್ಲ್ ಅಲ್ಲಿ ಹೋದ್ರೆ ಅಲ್ಲಿಯ ಸರ್ವಿಸ್ ಟಾಪ್ ನಾಚ್ ಆಗಿದೆ. ಇದನ್ನ ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದವರು ಹೇಳ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ರೆ ಒಂದು ನಮ್ಗೆ ಮನೆಗೆ ಯಾರ್ದೋ ಒಂದು ನೆಂಟ್ರ ಮನೆಗೆ ಹೋಗಿ ನಾವು ಊಟ ಮಾಡಿರುವಂತ ಅನುಭವವಿದೆ. ಸೊ ಅಲ್ಲಿಯ ಒಂದು ಏನು ಸಿಬ್ಬಂದಿ ವರ್ಗದವರಿದ್ದಾರೆ, ಅಲ್ಲಿಯ ಯಾರೇ ಆಗಿರ್ಬೋದು, ಕ್ಲೀನಿಂಗ್ ಸ್ಟಾಫ್ ಆಗಿರ್ಬೋದು, ವೇಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟು ಒಂದು ಏನು ತುಂಬಾನೇ ಚೆನ್ನಾಗಿ ಸರ್ವಿಸ್ ಅನ್ನ ಕೊಡ್ತಾರೆ ಸರ್. ಅವರಿಗೆ ಏನು ಸ್ಪೆಷಲ್ ಟ್ರೈನಿಂಗ್ ಏನಾದ್ರು ಆಗಿದೆಯಾ, ಹೇಗೆ? ಖಂಡಿತ ನಾವೊಂದು ಸ್ಟಾರ್ ಹೋಟ್ಲ್ ಅಂತ ನಡೆಸ್ಬೇಕಂದಾಗ ಅದಕ್ಕೆ ಆದಂತ ಒಂದು ಟ್ರೈನಿಂಗ್ ಕ್ಲಾಸಸ್ ಆಗಿರ್ಬೋದು, ಅದಕ್ಕೆ ಆದ ಟೈಮು, ಅದಕ್ಕೆ ಆದ ಲೈಕ್ ಸಪರೇಟ್ ಸಿಬ್ಬಂದಿ ವರ್ಗನೇ ಇರುತ್ತೆ ಟ್ರೈನಿಂಗ್ ಕ್ಲಾಸಸ್ ಮಾಡೋದಕ್ಕೆ ಮತ್ತೆ ಟ್ರೈನ್ ಕೊಡ್ಲಿದಕ್ಕೆ. ನಮ್ಮಲ್ಲಿ ನೀವು ನೋಡಿರ್ಬೋದು, ಓಷನ್ ಪಲ್ ಇದಕ್ಕೆ ಬಂದ್ರೆ ಆ ಒಂದು ಹಾಸ್ಪಿಟಾಲಿಟಿ ಖಂಡಿತ ಯಾರೇ ನೋಡಿದ್ರೆ ಕೂಡ ಒಂದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಈ ತರ ಬರುತ್ತಂದ್ರೆ ಅದು ಟ್ರೈನಿಂಗ್ ನಮ್ ಕಡೆಯಿಂದ 100% ಆಗುತ್ತೆ. ಅದೇ ತರ ಎಲ್ರಿಗೂ ಆ ಒಂದು ಅನುಭವ ಆಗ್ಬೇಕು ಅನ್ನೋ ರೀತಿಯಲ್ಲಿ ದೊಡ್ಡವರು ಚಿಕ್ಕವರು ಅಂತಿಲ್ಲ, ನೀವು ಯಾರೇ ಬಂದ್ರು ಕೂಡ ನೀವು ನೋಡಿರ್ಬೋದು, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೀವು ಬಂದಾಗ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅನ್ನೋದು ಅದು ನಮ್ಮ ಕಲ್ಚರ್. ಅದು ಓಷನ್ ಪಲ್ ಕಡೆಯಿಂದ ಅದು ನಮ್ಮ ಒಂದು ಕಲ್ಚರ್. ಇನ್ನೊಂದೇನಂತ ಹೇಳಿದ್ರೆ, ಸಾಕಷ್ಟು ವೆಜಿಟೇರಿಯನ್ಸ್ ಇರುವಂತ ಒಂದು ಏನು ಭಯ ಅಂದ್ರೆ ಇದು ವೆಜ್ ಅಂಡ್ ನಾನ್ ವೆಜ್. ಯಾಕಂದ್ರೆ ಕೋರಲ್ ಇದೆ ಮತ್ತೆ ಸಾಗರ್ ರತ್ನ ಇದೆ, ಹಾಗಾಗಿ ಎಲ್ಲೋ ಒಂದ್ ಕಡೆ ಕಿಚನ್ ಏನಾದ್ರೂ ಮಿಕ್ಸ್ ಇರ್ಬೋದಾ, ಕುಕಿಂಗ್ ಮಾಡುವಂತ ಪ್ರೊಸೆಸ್ ಅಲ್ಲಿ ಏನಾದ್ರೂ ಮಿಕ್ಸಿಂಗ್ ನಡೆದಿರ್ಬೋದಾ ಅಂತ ಅವ್ರಿಗೆ ಒಂದು ಡೌಟ್ ಇರುತ್ತೆ. ಸೊ ಅದರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಹೇಳ್ತಾರೆ? ಖಂಡಿತ ಇದು ಫಸ್ಟ್ ಆಗಿ ನಾನು ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿ 2 ರೆಸ್ಟೋರೆಂಟ್ ಇದೆ, ನಿಮ್ಗೆ ಗೊತ್ತಿರೋ ತರ, ವೆಜ್ ಒಂದು ನಾನ್ ವೆಜ್ 2 ರೆಸ್ಟೋರೆಂಟ್ ಇದೆ. ಒಂದು ಸಾಗರತ್ನ, ಒಂದು ಕೋರಲ್ ರೆಸ್ಟೋರೆಂಟ್. ಇದರಲ್ಲಿ ನಿಮಗೆ ಯಾವುದೇ ತರ ಸಂಶಯ ಬೇಡ. ಯಾಕಂದ್ರೆ ನಮ್ಮಲ್ಲಿ ವೆಜ್ ನಾನ್ ವೆಜ್ಗೆ 2 ಸಪರೇಟ್ ಕಿಚನ್ಸ್ ಇದೆ. 2 ಕಿಚನ್ ಸಪರೇಟ್. ಒಂದು ಎಲ್ಲಾ ಶೆಫ್ಸ್ನು ಅಷ್ಟೇನೆ, ಇಲ್ಲ ಕಿಚನ್ ಲೈಕ್ ಸಾಗರತ್ನ ಆಗಿರ್ಬೋದು, ಇಲ್ಲ ಕೋರಲ್ ಆಗಿರ್ಬೋದು, 2 ಸಿಬ್ಬಂದಿ ವರ್ಗ ಸಪರೇಟ್ ಇದೆ. ಸೊ ಇದ್ರ ಬಗ್ಗೆ ದಯವಿಟ್ಟು ಯಾರಿಗೆ ಏನೂ ಸಂಶಯ ಬೇಕಾಗಿಲ್ಲ. ನಮ್ಮಲ್ಲಿ ಏನೇ ನಾವು ವೆಜ್ ಆಗ್ಲಿ ನಾನ್ ವೆಜ್ ಆಗಲಿ ನಾವು ಏನು ಮಾಡ್ತೀರಿ ಅದು ನಮ್ಮ ಕಡೆಯಿಂದ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ, ಯಾರಿಗೆ ಒಂದು ಧಕ್ಕೆ ತರುವಂಥ ಯಾವುದೇ ಒಂದು ಇದರಲ್ಲಿ ಮಿಕ್ಸಪ್ ಇಲ್ಲ, ಏನೂ ಇಲ್ಲ. ಅದಕ್ಕಂತಾನೆ ನಾವು ಸ್ಪೆಷಲ್ ಆಗಿ, ನೀವೆಲ್ಲ ಯಾವುದೇ ಹೋಟ್ಲಿಗೆ, ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕಂದ್ರೆ, ಇಲ್ಲ ಒಂದು 3 ಸ್ಟಾರ್ ಹೋಟ್ಲಿಗೆ ಹೋದ್ರೆ ಬೇರೆ ಕಡೆಗೆ ನೀವು ನೋಡ್ತೀರಾ, ಅಲ್ಲಿ ಸಪ್ರೇಟ್ ಇರಲ್ಲ. ಒಂದೇ ಲೈಕ್ ವೆಜ್ ನಾನ್ ವೆಜ್ ಒಂದೇ ಕಡೆ ಇರುತ್ತೆ. ಬಟ್ ನಮ್ಮ ಉಜಿರೆಯಲ್ಲಿರುವಂತಹ ದಿ ಓಷನ್ ಪಲ್ ಉಜಿರೆ ಇಲ್ಲಿ ಇರ್ಬೇಕಂತ ಏನು ಹೋಟೆಲ್ ಇದೆ, ಇದರಲ್ಲಿ ಯಾವುದೇ ತರ ಮಿಕ್ಸಪ್ ಇಲ್ಲ. ವೆಜ್ ನಾನ್ ವೆಜ್ ಸಪರೇಟ್ ಇದೆ. ಯಾರಿಗೂ ಅನುಮಾನ ಬೇಡ. ದಯವಿಟ್ಟು ಎಲ್ಲ ಬಂದು ಎಂಜಾಯ್ ಮಾಡಿ ಅಂತ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಇವರೇನೋ GM ಹೋಟೆಲ್ ಇದ್ದು, ಸೊ ಅದಕ್ಕೆ ಹೇಳ್ತಿದ್ದಾರೆ ಅಂತ ಯಾರಿಗಾರು ಅನ್ಸಿದ್ರೆ, ನಾನು ಪರ್ಸನಲ್ ಆಗಿ ಒಳಗೆ ಹೋಗಿ ಕಿಚನ್ ಅನ್ನ ನೋಡಿದ್ದೀನಿ. ಸೊ ಅಲ್ಲಿ ಯಾವುದೇ ರೀತಿ ಮಿಕ್ಸಿಂಗ್ ಇಲ್ಲ. ನಾನು ಏನು ಹೆಚ್ಚು ಸ್ಟಾರ್ ಹೋಟೆಲ್ಗಳ ಕಿಚನ್ ಗಳಿಗೆ ಹೋಗಿಲ್ಲ, ಬಟ್ ಉಜಿರೆ ಓಷನ್ ಪಲ್ ನ ಕಿಚನ್ ಗಂತೂ ಹೋಗಿದ್ದೀನಿ. ಸೊ ಯಾವುದೇ ಮಿಕ್ಸಿಂಗ್ ಇಲ್ಲದೆ ಹೈಜೆನಿಕ್ ಆಗಿ ತುಂಬಾನೇ ಕ್ಲೀನ್ ಆಗಿ ಪ್ರಿಪೇರ್ ಮಾಡೋದು. ಈವನ್ ಸ್ಟಾಫ್ಸ್ ಕೂಡ ಹೆಚ್ಚಾಗಿ ಎಲ್ಲರೂ ಸೆಪರೇಟ್ ಇದ್ದಾರೆ. ಕೋರಲಿಗೆ ಸೆಪರೇಟ್ ಇದ್ದಾರೆ, ಸಾಗರಕ್ಕೆ ಸೆಪರೇಟ್ ಇದ್ದಾರೆ. ಹಾಗಾಗಿ ಉಜಿರೆಯ ಜನತೆ, ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆ ಎಲ್ಲರೂ ಕೂಡ ಒಂದು ಸ್ಟಾರ್ ಹೋಟೆಲ್ ಅಲ್ಲಿ ಬಂದು ತಿನ್ಬೇಕು ಅಂತ ಕನಸು ಇದ್ದೇ ಇರುತ್ತೆ. ಅವರೆಲ್ಲರೂ ಒಮ್ಮೆ ಓಷನ್ ಪರ್ಲಿಗೆ ಭೇಟಿ ನೀಡಿ, ಅದು ದುಬಾರಿ ಆಗಿರುತ್ತೆ ಅಥವಾ ಯಾವುದೇ ರೀತಿ ಬೇರೆ ಸಂಶಯಗಳಿಲ್ಲದೆ ಜಸ್ಟ್ ಒಮ್ಮೆ ಭೇಟಿ ನೀಡಿ, ಇಲ್ಲಿಯ ಮ್ಯಾನೇಜರ್ಸ್ ಆಗಿರ್ಬೋದು, ಇಲ್ಲಿಯ GM ಆಗಿರ್ಬೋದು, ಸ್ವತಃ ನಿಮ್ಮ ಕ್ವೆಶನ್ಸ್ ಗೆ ಕ್ಲಾರಿಫೈ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಒಮ್ಮೆ ಭೇಟಿ ನೀಡೋಣ. ಎಸ್, ಧನ್ಯವಾದಗಳು ಸರ್.